ಖಾನಾವಳಿ ಕಾರ್ಯಕ್ರಮಕ್ಕೆ ಜಯಶ್ರೀ ಯಾವ ಥರ ಅಡುಗೆ ಜಾಸ್ತಿ ಮಾಡ್ತೀರಾ ನೀವು? ಅಂದರೆ ಸಂಪ್ರದಾಯದ ಅಡುಗೆನಾ ಅಥವಾ ಹೊಸ? ಮಾಮೂಲಿ ಮನೇಲೆ ಎಲ್ಲ ಪ್ರತಿಯೊಂದು ಥರ. ಓಕೆ ಓಕೆ, ಎಲ್ಲ ಥರದ್ದು ಟ್ರೈ ಮಾಡ್ತೀರಾ? ಈ ತಂಬಳಿಗಳೆಲ್ಲ ಜಾಸ್ತಿ ಮಾಡ್ತೀರಾ? ಅಷ್ಟೊಂದೇನಿಲ್ಲ, ಯಾವಾಗಾದರೂ ಮಾಡ್ತೀವಿ. ಯಾವಾಗ ಒಂಥರ ಸಾರು ಅದೆಲ್ಲ ತಿಂದು ಬೇಜಾರಾಗುತ್ತೋ ಅದ ಮಾಡ್ತೀವಿ. ಮಜ್ಜಿಗೆ ಹಾಕ್ಕೊಳ್ತೀವಿ, ಬೆರೆಸ್ತೀವಿ, ಮಜ್ಜಿಗೆ ಹಾಕ್ತೀವಿ. ಓಕೆ, ಇದಿವಾಗ ಮಜ್ಜಿಗೆನೆ, ಮೊಸರು ಹಾಕೊಳ್ಳಲ್ಲ ತಂಬಳಿಗೆ? ಯೂಶಲಿ ಮಜ್ಜಿಗೆನೆ ತಂಪುಗೋಸ್ಕರ ಮಜ್ಜಿಗೆ ಹಾಕೊಳ್ಳೋದು, ಮೊಸರು ಹಾಕೋಬಹುದು ಬೇಕಾದವರು, ಗಟ್ಟಿಗಿರುತ್ತೆ. ನಾವು ಮಜ್ಜಿಗೆ ಹಾಕಿದ್ರೆ ತಂಪು ಅಂತ ಹಾಕ್ತೇವೆ. ಓಕೆ ಓಕೆ ಓಕೆ, ಒಂಥರ ನೀವು ಹೇಳಿದಾಗೆ ಒಂದ್ಸತಿ ನಾನು ಬೇಯಿಸಿ ಇಟ್ಟರೆ ಒಂದು ನಿಮಿಷ ಅದೇನು ಹಾಕ್ತಾ ಇದ್ದೀರಾ? ಮೆಣಸು ಪುಡಿ. ಓಕೆ ಓಕೆ, ಸ್ಪೂನ್ ಬೇಕಾ? ಇಲ್ಲ, ಇದೆ ಇದೆಯಲ್ಲ. ಓಕೆ ಓಕೆ, ಅಲ್ಲ ಅದನ್ನು ತೆಗಿಯೋದಕ್ಕೆ ಒಂದು ಸ್ಪೂನಲ್ಲಿ ತಗೊಂತೀರಾ ಅಥವಾ ಅಷ್ಟು ಹಾಕ್ತೀರಾ? ಇಲ್ಲ ಬೇಡಿ, ಸಾಕು. ಎಷ್ಟು ಬೇಕು ಅಂತ ರುಚಿಗಷ್ಟು ಹಾಕೊಂಡು. ಇನ್ನೇ ಈ ಥರ ಈ ಸೀಮೆ ಬದನೆಕಾಯಿ ಬದಲು ಇನ್ನು ಬೇರೆ ಏನಾದರೂ ತರಕಾರಿ ಉಪಯೋಗಿಸಿ ತಂಬಳಿ ಮಾಡ್ಬೋದಾ? ಇನ್ನೇನಾದರೂ ಅಂದರೆ ಇದೇ ವಿಧಾನ ಉಪಯೋಗಿಸಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸೀಮೆ ಬದನೆಕಾಯಿ ನೀವು ಆಲ್ರೆಡಿ ಬಸ್ಲೆ ಅಂತ ಹೇಳಿದ್ರಿ, ಇನ್ನೇನು ಮಾಡ್ಬೋದು? ಹೀರೆಕಾಯಿ ಮಾಡ್ಬೋದು. ನಿಮ್ಗೆ ಜ್ಞಾಪಕ ಬರ್ತಾ ಇಲ್ಲ, 2-3 ಐಟಮ್ ಮಾಡ್ಬೋದು. ಇರ್ಲಿ ಇರ್ಲಿ, ಜ್ಞಾಪಕ ಬಂದಾಗ ಹೇಳಿ. ಒಗ್ಗರಣೆ ಹಾಕೊಳ್ಳೋಣ, ಒಗ್ಗರಣೆ ಪಾತ್ರೆ. ಇದಿವಾಗ ಇಷ್ಟ ಆಗ್ಬಿಡ್ತಾ? ಓಕೆ ಓಕೆ. ಉಪ್ಪು ಹಾಕಿ ಬೇಯಿಸಿದ್ದೀನಿ ನಾನು. ಉಪ್ಪು ಹಾಕಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಉಪ್ಪು ಹಾಕಿ ಬೇಯಿಸಿದ್ದೀನಿ, ಬೇಕಾದ್ರೆ ನೀವು ನೋಡ್ಕೊಂಡು ಮೇಲೆ ಹಾಕೋಬಹುದು. ಬೇಕಾದ್ರೆ ಬೇಯಿಸುವಾಗ ಉಪ್ಪು ಹಾಕಿದ್ದೀರಾ? ಓಕೆ ಓಕೆ, ಸರಿ ಸರಿ. ಆನ್ ಮಾಡ್ಕೊಂಬಿಡಿ. ಏನು ಮೊಮ್ಮಗಳು 5 ವರ್ಷ ಮೊಮ್ಮಗಳು ಅಂತ ಹೇಳಿದ್ರಿ, ಏನು ಇಷ್ಟ ಅವಳಿಗೆ ನೀವು ಮಾಡುವಂಥದ್ದು? ಎಲ್ಲ ತಿಂತಾಳಾ ನೀವು ಮಾಡಿದ್ದೆಲ್ಲ? ಸ್ವೀಟ್ ಕಡಿಮೆ, ಖಾರ ತಿಂತಾಳೆ. ತಾಯಿನೇ ಎಲ್ಲ ಮಾಡ್ಕೊಡ್ತಾಳೆ. ಹೌದಾ? ಓಕೆ, ನೀವು ಅಪರೂಪಕ್ಕೆ ಮಾಡ್ತಾ ಇರ್ತೀರಾ ಇವಾಗ? ಎಣ್ಣೆ ಹಾಕಿದ್ದಾಯ್ತು. ಎಣ್ಣೆ ಹಾಕಿದ್ದೀರಾ? ಓಕೆ, ಎಷ್ಟು? ಒಂದು ಸ್ಪೂನ್ ಸಾಕಮ್ಮ? 1 ಸ್ಪೂನ್ ಸಾಕು. 1 ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಆಯಿತು. ಸಾಸಿವೆ ಕೊಡಿ. ಸಾಸಿವೆ ಅದ್ರಲ್ಲಿ ಬೆರೆಸಿದ್ದೀನಿ ನಾನು. ಸಾಸಿವೆ ಮೆಣಸಿನ್ಕಾಯಿ ಎಲ್ಲ ಬೆರೆಸ್ಕೊಂಡ್ಬಂದಿದ್ದೀನಿ. ಇದರಲ್ಲಿ ಇವಾಗ ಏನು ಹಾಕಿದ್ದೀರಾ? ಸಾಸಿವೆ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಒಣಮೆಣಸು, ಸಾಸಿವೆ, ಸ್ವಲ್ಪ ಜೀರಿಗೆನೂ ಹಾಕಿದ್ದೀರಲ್ಲ? ಸ್ವಲ್ಪ ಜೀರಿಗೆನೂ, ಕರಿಬೇವು ಇದನ್ನ ಹಾಕೊಂಡ್ಬಿಡ್ತೀರಾ ಫಸ್ಟು? ಓಕೆ, ನೀವು ಕರಿಬೇವು ಕೊಡಬೇಕಲ್ಲ? ಓಕೆ, ಫಸ್ಟ್ ಕರಿಬೇವು ಹಾಕ್ತೀರಾ? ಓಕೆ, ಸ್ಪೂನ್ ತಗೊಳ್ಳಿ, ಸ್ಪೂನ್ ತಗೊಂಡು. ಇದಿವಾಗ ಮಧ್ಯಾಹ್ನ ಮೇಯ್ನ್ ಕೋರ್ಸ್ ಅಂದರೆ ನಾನು ಹೇಳೋದು ಸಾರು ಜೊತೆಗೆ ತಿಂತೀರಾ ಅಥವಾ ಇದನ್ನೇ ಒಂಥರ ಅನ್ನಕ್ಕೆ ಹಾಕೊಂಡು ತಿನ್ನುವಂಥ? ಅನ್ನಕ್ಕೂ ಹಾಕೊಬೋದು, ಕುಡಿಬೋದು ಬೇಕಾದರೆ. ಕುಡಿಬೋದು. ಅರ್ಜೆಂಟಿಗೆ ನಾವು ಎಲ್ಲೋ ಹೋಗಿ ಬಂದಿರ್ತೀವಿ, ಅರ್ಜೆಂಟ್ ಇರುತ್ತೆ, ಅವಾಗ ಮಾಡ್ಬಿಟ್ಟು ಬೇಗ ಮಾಡ್ಕೊಂಡು ಊಟ ಮಾಡ್ಬೋದು. ಮಜ್ಜಿಗೆ ಹೇಗಿದ್ರು ಮನೇಲಿ ಇರುತ್ತಲ್ವಾ? ಮನೇಲಿ ಮೊಸರು ಮಜ್ಜಿಗೆ ಇದ್ದೇ ಇರುತ್ತೆ. ಅವಾಗ ಟೈಮ್ ಇಲ್ಲ ಅಂತ ಅನ್ನುವಾಗ ಇದನ್ನ ಒಂದು ಮಾಡ್ಕೊಂಡ್ಬಿಟ್ರೆ ದಿಢೀರ್ ಅಂತ ಆಗತ್ತೆ. ಸ್ಪೂನ್ ಕಲ್ಸ್ಕೊಂಡ್ಬಿಡ್ತೀರಾ? ಸ್ಪೂನ್ ಕೊಡ್ಲಾ? ಇನ್ನೊಂದು ಸೌಟ್. ಇದನ್ನ ನೀವು ತಂಬಳಿ ಅಂದ್ರೆ ಕೇಳಿದೀನಿ ನಾನು, ಆ ತರಕಾರಿಗಳನ್ನ ಕಾಯಿ ಒಟ್ಟಿಗೆ ಅಂದ್ರೆ ಅರ್ದ್ ಬಿಡ್ತಾರೆ, ಅಂದ್ರೆ ಮಿಕ್ಸಿಯಲ್ಲಿ ಹಾಕೊಂತಾರೆ. ಆ ಥರನು ಇದು ಒಂಥರ ಹೋಳೋಳ್ ಸಿಗ್ಲಿ ಅಂತ ಮಾಡಿ? ಸಿಗ್ಲಿ ಅಂತ ಮಾಡಿ. ಹೌದಾ? ಎಲ್ಲಿ ಕಲ್ತ್ರಿ ಇದನ್ನ? ನೀವೇ ಕಲ್ತಿದ್ದ ಅಥವಾ ನೀವೇ ಮಾಡಕ್ಕೆ ಶುರು ಮಾಡಿದ್ದು? ಹೇಗಿದ್ದು? ಯಾರಾದ್ರೂ ಕಲ್ಸ್ಕೊಟ್ಟಿದ್ದ ಈ ಥರ? ಎಲ್ಲ ಬುಕ್ಕಲ್ಲಿ ಓದಿದ್ದೆ, 1-2 ಸಾರಿ ಮಾಡಿದ್ದೆ, ಚೆನ್ನಾಗಿತ್ತು. ಅದಕ್ಕೆ. ಹೌದಾ? ಮನೇಲೆಲ್ಲ ಇಷ್ಟಪಟ್ರ? ಓಕೆ, ಹಾಗೆ ಖಾನಾವಳಿಯಲ್ಲಿ ಸಹ ನೋಡೋಣ ಅಂತ ಇವತ್ತು ಮಾಡ್ತಾ ಇದ್ದೀರಾ. ಜಯಶ್ರೀ ಅವರೇ, ಒಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಿ ಖಾನಾವಳಿಯಲ್ಲಿ, ಒಂದು ತಂಬಳಿ ರೆಡಿ ಇದೆ. ಸೊ ಏನು ಮಾಡ್ತಾ ಇದ್ದೀರಾ? ಸ್ವೀಟ್ ಪೂರಿ. ಸ್ವೀಟ್ ಪೂರಿ ಅಂತನಾ? ಓಕೆ ಓಕೆ, ಅಂದರೆ ನೀವೇ ಹೆಸರಿಟ್ಟಿದ್ದ ಅದಕ್ಕೆ? ನಾಮಕರಣ ಮಾಡಿದ್ದು ನೀವೇನಾ? ಸ್ವೀಟ್ ಪೂರಿ ಅಂದರೆ ಏನೋ ಒಂಥರ ಸ್ವೀಟ್ ಪೂರಿ ಅಂತ, ಅಥವಾ ಎಲ್ಲಿ ಕಲ್ತ್ರಿ ನೀವು ಇದನ್ನು? ಎಲ್ಲೋ ಬುಕ್ಕಲ್ಲಿ ಓದಿದ್ದೆ, ಅದು 1-2 ಸಾರಿ ಮಗು ಮಾಡಿಕೊಟ್ಟಿದ್ದೆ, ಅದಕ್ಕೆ ಚೆನ್ನಾಗಿತ್ತು ಅಂತ ಮಾಡೋಣ. ಮೊಮ್ಮಗುಗೆ ಮಾಡಿಕೊಟ್ಟಿದ್ದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ ಓಕೆ, ಸೊ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಓಕೆ ಓಕೆ, ಹಾಗಾಗಿ ಇವತ್ತು ಖಾನಾವಳಿಯಲ್ಲಿ ಒಂದು ನಮಗೆಲ್ಲ ಸಿಹಿ ಹಂಚಬೇಕು ಅಂತ ಒಂದು ಸ್ವೀಟ್ ಮಾಡ್ತಾ ಇದ್ದೀರಾ. ಸರಿ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮೈದಾ ಹಿಟ್ಟು, ಚಿರೋಟಿ ರವೆ, ಡ್ರೈ ಫ್ರೂಟ್ಸು, ಸಕ್ಕರೆ ಪುಡಿ, ಒಣ ಕೊಬ್ಬರಿ ಪುಡಿ ಹಾಕ್ಕೊಂಡು ಅಷ್ಟೇ ಸಾಕು. ಓಕೆ, ಇದರಲ್ಲಿ ಇವಾಗ ಮೈದಾ ಹಿಟ್ಟು, ಚಿರೋಟಿ, ಮೈದಾ ಹಿಟ್ಟು ಜಾಸ್ತಿ, ಚಿರೋಟಿ ರವೆ ನಮ್ಗೆ 2 ಸ್ಪೂನ್ ಹಾಕೊಂಡ್ರೆ ಅಂದ್ರೆ ನಾನೀಗ ಬರುತ್ತೆ ಪೂರಿ. 1 ಕಪ್ಪು ನಾನು ಮೈದಾ ತಗೊಂಡ್ರೆ 1-2 ಸ್ಪೂನ್ ಚಿರೋಟಿ ಸಾಕಾಗುತ್ತೆ. ಓಕೆ, ಇದೇನಮ್ಮ ಇದು? ಸಕ್ಕರೆ ಪುಡಿ. ಸಕ್ಕರೆ ಪುಡಿ. ಇದು ಡ್ರೈ ಫ್ರೂಟ್ಸ್ ಏನ್ ಬೇಕಾದ್ರೂ ತಗೊಳ್ಬೋದು. ಇದ್ರಲ್ಲಿ ನೀವೇನೆಲ್ಲ ತಗೊಂಡಿದ್ದೀರಾ? ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಒಣಗ ದ್ರಾಕ್ಷಿ. ಓಕೆ ಓಕೆ, ಅದು ಎಲ್ಲ ಅವರವರ ರುಚಿಗೆ. ಇದೇನಮ್ಮ ತಗೊಂಡಿರೋದು? ಹಸಿ ಹರಿಯೋದಕ್ಕೆ ಹಸಿ ಮೈದಾ ತಗೊಂಡಿದ್ದೀರಾ?
ಓಕೆ ಓಕೆ, ತುಂಬ ಕಡಿಮೆ ಸಾಮಗ್ರಿ ಜಾಸ್ತಿ ಏನಿಲ್ಲ ಅಲ್ವಾ? ಎಲ್ಲ ಅಡುಗೆ ಮನೆಯಲ್ಲಿ ಇರುವಂಥದ್ದೇ ಸಾಮಾನು ತೊಗೊಂಡಿದ್ರೆ. ಇದನ್ನು ಹಸಿ ಅಂದರೆ ಈಗ ಚಪಾತಿ ಹಿಟ್ಟು ಥರ ಮಾಡಿರೋದ? ಕಲ್ಸ್ಕೊಳ್ಳೋ ಚಪಾತಿ ಹಿಟ್ಟು ಥರ ಒಂದು 2-3 ಗಂಟೆ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಹಾಗೆ ಹಾಗೆ ಮಾಡಿದ್ರೆ ಸ್ವಲ್ಪ ರಫ್ ಆಗಿ ಬರುತ್ತೆ. ಓಕೆ ಓಕೆ, ಒಂದು 2-3 ಅವರ್ಸ್ ಸಾಯಂಕಾಲ ಮಾಡಬೇಕಂದ್ರೆ ಮಧ್ಯಾಹ್ನ ಕಲಸಿಟ್ಕೊಂಡ್ಬಿಡ್ಬೋದು. ಚೆನ್ನಾಗಿರುತ್ತೆ. ಓಕೆ ಓಕೆ, ಮಾಡಿ ಇಡೋದು. ಎಣ್ಣೆ ಏನಾದರೂ ಹಾಕೋಬೇಕಮ್ಮ? ಸ್ವಲ್ಪ ಒಂಚೂರು ಕಾಯಿಸಿದ ಎಣ್ಣೆ ಹಾಕೊಂಡ್ಬಿಟ್ಟವ್ರೆ ಚೆನ್ನಾಗಿ ಬರುತ್ತೆ. ಹೌದಾ? ಎಷ್ಟು ಸ್ಪೂನ್ ಹಾಕೋಬೇಕು? ಒಂದು 2 ಸ್ಪೂನ್. 2 ಸ್ಪೂನ್ ಹಾಕೊಂಡು ಇಟ್ಬಿಡೋದು. ಮುಚ್ಚಿಟ್ಬಿಟ್ರೆ ನೀಟಾಗಿ ಮೃದು ಆಗಿ ಬರುತ್ತೆ ಅಂತ. ಓಕೆ ಓಕೆ, ಸರಿ. ಎಣ್ಣೆ ಇಡೋಣ ಫಸ್ಟ್. ಎಣ್ಣೆ ಇಡಬೇಕಾ ಮೊದಲನೇ? ಓಕೆ, ಎಣ್ಣೆ ರೆಡಿ ಮಾಡ್ಕೊಂಡಿದ್ದೀರಾ ಅಲ್ವಾ? ಒಲೆ ಹಚ್ಕೊಂಡ್ಬಿಡ್ತೀರಮ್ಮ? ಓಕೆ, ಮತ್ತೇನು ಮಾಡ್ಕೊತೀರಾ? ಲಟ್ಟಿಸ್ಬೇಕು. ಲಟ್ಸೋದಾ? ಇದಿವಾಗ ಉಂಡೆ ಮಾಡ್ಕೊಳ್ತೀರಾ? ಉಂಡೆ ಮಾಡಿ. ಓಕೆ ಓಕೆ, ನಾವು ಒಂದು ಕೆಲಸ ಮಾಡೋಣ, ನೀವು ಲಟ್ಟಿಸ್ತಾನೆ ನೀವು ಮಾತಾಡಿ. ಈಗ ತಿಂಡಿ ಬಗ್ಗೆ ಎಲ್ಲ ಮಾತಾಡಿದ್ವಿ, ನೀವು ಮೊಮ್ಮಕ್ಕಳಿಗೆ ಮಾಡ್ಕೊಡ್ತೀರಾ. ಅದನ್ನ ಬಿಟ್ಟು ಬಿಡುವಿನ ವೇಳೆಯಲ್ಲಿ ಈಗ ಹೇಗಿದ್ರು ಇನ್ಚಾರ್ಜ್ ಎಲ್ಲ ಸೊಸೆದನ ಕಿಚನ್ ಅವರೇ ಎಲ್ಲ ಮಾಡೋದು. ಓಕೆ, ನಿಮ್ಗೆ ಸ್ವಲ್ಪ ಫ್ರೀ ಟೈಮ್ ಇದೆ ಫ್ರೀ ಅಲ್ವಾ? ಟೈಮ್ ಇದೆ, ಅದಕ್ಕೋಸ್ಕರ ನಾನು ಬೆಳಗ್ಗೆ ಯೋಗಕ್ಕೆ ಹೋಗ್ತೀನಿ. 5:30ಗೆ ಯೋಗಕ್ಕೆ ಹೋಗ್ತೀನಿ. ಮುಗಿಸ್ಕೊಂಬಂದು ತಿಂಡಿ ತಿನ್ಬಿಟ್ಟು ಸ್ನಾನಕ್ಕೆ ಹೋಗಿ ಪೂಜೆಗಳು ಅದು ಇದು ಮನೆ ಕೆಲಸ ಬಿಡಿ. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಯಾವ ರೀತಿ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ? ಯಾವ್ದಾದ್ರು ಹವ್ಯಾಸ ಅಥವಾ ಯಾವ್ದಾದ್ರು ಸಂಘ ಸಂಸ್ಥೆ ಆ ಥರ ಎಲ್ಲ ಹೋಗ್ತೀರಮ್ಮ? ಹೋಗ್ತಾ ಇದ್ದೀನಿ. ಅಕ್ಕನ ಬೆಳಕ ಹೋಗ್ತೀನಿ. ದೇವಸ್ಥಾನದಲ್ಲಿದೆ ಅಕ್ಕನ ಬೆಳಗ. ಓಕೆ, ಅದು ಮತ್ತೆ ಯಶವಂತಪುರದಲ್ಲಿ ಮಂಜುನಾಥ್ ಅನ್ಸೂಯ ಅವರು ಮಾಡಿದ್ದಾರೆ. ಅವರು ಸಮಿತಿಗೆ ಹೋಗ್ತೀನಿ ನಾನು. ಎಲ್ಲ ಪ್ರೋಗ್ರಾಮ್ಗೂ ಭಾಗವಹಿಸ್ತೀನಿ. ಅಂದ್ರೆ ಈಗ ದೇವಸಂದ್ರದ ಅಕ್ಕನ ಬಳಗದ ಮೆಂಬರ್ ಆಗಿದ್ದೀರಾ? ಸದಸ್ಯನ? ಸದಸ್ಯ ನಾನು. ಓಕೆ, ಹೋಗ್ತಾ ಇದ್ದೀನಿ. ಮತ್ತೆ ಭಜನೆಗೆ ಹೋಗ್ತೀನಿ. ಬುಧವಾರ ಭಜನೆ ಪ್ರಾಕ್ಟೀಸ್ಗೆ ಹೋಗ್ತೀನಿ. ಅದು ಭಜನೆ ಪ್ರೋಗ್ರಾಮ್ಸ್ ಇರುವಾಗ ಕೆಲವು ಹಬ್ಬ ಹರಿದಿನಗಳಲ್ಲಿ ಎಲ್ಲಾರ ಮನೆಗೆ ಹೋಗಿ ಹಾಡು ಹೇಳ್ತೀವಿ. ಒಂದು 15-20 ಜನ ಹೋಗ್ತೀವಿ. ನಿಮ್ದೊಂದು ಟೀಮ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಟೀಮ್ ಇಟ್ಕೊಂಡಿದ್ದೀವಿ. ಎಲ್ಲರ ಜೊತೆ ಹಾಡೋದಕ್ಕೆ. ಮತ್ತೆ ಎಲ್ಲ ಒಂದೇ ತರ ಸೀರೆ ಉಟ್ಕೊಂಡಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಹಾಡು ಹೇಳೋದು. ಮತ್ತೆ ಅಂತಾರೆ ಎಲ್ಲಾರ ಜೊತೆ ನಾವು ಬೆರಿತೀವಿ. ತುಂಬಾ ಚೆನ್ನಾಗಿರುತ್ತೆ. ಮನೆ ದಿವಸನೇ ಬಿಟ್ಟೇ ಬಿಡ್ತೀವಿ. ಅವಾಗ ಏನೇ ಕಷ್ಟ ಇದ್ರು ಮನೇಲಿ ಅದೊಂಥರ ಮಾಡಲ್ಲ ನಾವು. ನಾವು ಸ್ಕೂಲ್ ಕಾಲೇಜಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಹೇಗೆ ಹಾಡು ಹೇಳೋದು, ಬೇರೆ ಬೇರೆ ಡ್ಯಾನ್ಸ್ ಮಾಡಿದಾಗೆ ನೀವು ಮಾಡ್ತಾ ಇದ್ದೀರಾ ಇವಾಗ? ಮಾಡ್ತಾ ಇದೀವಿ. ಮತ್ತೆ ನನ್ನ ಯೋಗ ಕ್ಲಾಸಿಂದ ನಮ್ಗೆ ಹೋದ ವರ್ಷ ಆಗಸ್ಟ್ 15ಗೆ ಒಬ್ರು ಯೋಗಿತಾ ಮೇಡಮ್ ಅಂತ ಇದ್ದಾರೆ. ಅವರು ಕಲ್ಚರಲ್ ಪ್ರೋಗ್ರಾಮ್ ನಡೆಸಿದ್ರು. ನಮ್ಗೆ ವಯಸ್ಸಾದವ್ರಿಗೆಲ್ಲ 60 ವರ್ಷದವ್ರಿಗೆಲ್ಲ ಕರೆದು ನಮ್ಗೆ ಯೋಗ ಮಾಡಿಸಿ ನಮ್ಗೆ ಅವಾರ್ಡ್ ಕೊಟ್ಟು ತುಂಬಾ ಚೆನ್ನಾಗಿ ಸನ್ಮಾನ ಮಾಡಿದ್ರು. ಆ ಸನ್ಮಾನದಲ್ಲಿ ಮಿಸ್ ಇಂಡಿಯಾ ಬಂದಿದ್ರು ನಮ್ ಜೊತೆ. ಅವರು ಎಲ್ಲ ನಮ್ಮನ್ನ ನೋಡಿ ಅಭಿನಂದಿಸಿದ್ರು. ಚೆನ್ನಾಗಿ ಮಾಡಿದ್ರೆ, ಇಷ್ಟು ವಯಸ್ಸಲ್ಲಿ ನೀವು ಲವಲವಿಕೆ ಆಗಿದ್ದೀರಾ ಅಂತ ನಮ್ಗೆ ತುಂಬಾ ಇಷ್ಟ. ವಯಸ್ಸು ಬರೀ ಒಂದು ಏನದು ನಂಬರ್ ಅಷ್ಟೇ, ಅದು ಆಕ್ಟಿವ್ ಆಗಿರೋದು ಇಂಪಾರ್ಟೆಂಟ್ ಅಲ್ವಾ? 2017 ಮಿಸ್ ಇಂಡಿಯಾ. ಮತ್ತೆ ಡಾಕ್ಟರ್ಗಳು ತುಂಬಾ ಜನ ಒಳ್ಳೆ ದೊಡ್ಡ ಅಕ್ಕನ ಬಳಗಕ್ಕೆ ಬರ್ತಾರಾ? ಅಲ್ಲ, ಯೋಗ ಕ್ಲಾಸಿಂದ ನಮ್ಗೆ ಕಳ್ಸಿದ್ರು. ಹಿರಿಯ ನಾಗರಿಕರು ಹೋಗಿ ಯೋಗ ಮಾಡಿ ಅಂತ ಹೇಳ್ಬಿಟ್ಟು. ಅವರು ಯಾರು ಯೋಗಿತಾ ಮೇಡಮ್, ತುಂಬಾ ಅವರು ಸೋಷಿಯಲ್ ವರ್ಕರ್. ಅವರು ನಮ್ಮ ಯೋಗ ಕ್ಲಾಸಿಂದ ಕಳ್ಸಿ ವಯಸ್ಸಾದವ್ರನ್ನೆಲ್ಲ ನಾವು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿ ಪಾಪ ಅವ್ರು ಕರ್ಸ್ಕೊಂಡಿದ್ರು, ನಮ್ಮನ್ನ ಮಾಡಿದ್ರು. ಇದಿವಾಗ ಯಾವ ತರ ಸ್ವಲ್ಪ ತಿಕ್ಕಾಗೆ ಮಾಡ್ಕೋಬೇಕಾ ಪೂರಿನ? ಈ ತರ. ಓಕೆ, ಇನ್ನೊಂದು ಮಾಡ್ಕೊಂಡ್ಬಿಡ್ತೀರಾ? ಮತ್ತೆ ನೀವು ಹೇಳಿದ್ರಲ್ಲಮ್ಮ ದೇವಸಂದ್ರದಲ್ಲಿ ಅಕ್ಕನ ಬಳಗಕ್ಕೆಲ್ಲ ಹೋಗ್ತೀನಿ ಅಂತ. ಅಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತೀರಾ? ಅಲ್ಲಿ ನಾವು ತಿಂಗಳಿಗೊಂದ್ಸರಿ ಪೂಜೆ ಮಾಡ್ತೀವಿ ಅಕ್ಕ ಮಹಾದೇವಿನ. ಓಕೆ, ಒಬ್ಬೊಬ್ಬರು ಒಂದೊಂದು ತಿಂಗಳು ಒಬ್ಬೊಬ್ರು ಪೂಜೆ ಮಾಡ್ತೀವಿ. ನಾವು ಪ್ರಸಾದ ಮನೆಯಿಂದಾನೆ ಮಾಡ್ಕೊಂಡು ಹೋಗಿ ಪ್ರಸಾದ ಹಂಚಿ ವಚನ ಎಲ್ಲ ಹೇಳಿ ನಾವು ಮತ್ತೆ ಮನೆಗೆ ಬರ್ತೀವಿ. ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ 2:30 ಮೇಲೆ ಹೋಗ್ತೀವಿ. ಎಲ್ಲ ಕೆಲಸ ಮುಗಿಸ್ಕೊಂಡು 2:30 ಮೇಲೆ ಹೋಗಿ 3:30-4 ಗಂಟೆಗೆಲ್ಲ ಮನೆಗೆ ಬರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಸರಿ ಸರಿ. ಹಾಗೆ ಅಮ್ಮ ಈಗ ಹೇಳಿದ್ರಲ್ಲ ಅಲ್ಲಿ ಅಕ್ಕನ ಬಳಗದಲ್ಲಿ ವಚನ ಹೇಳ್ತೀನಿ ಅಂತ, ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಹೇಳ್ತೀನಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ. ತನ್ನ ಬಣ್ಣಿಸಬೇಡ ಇದಿರ ಅಳಿಸಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ.
ಇದೇ ನಮ್ಮ ಕೂಡಲ ಸಂಗಮ ದೇವರನೊಳಿಸುವ ಪರಿ. ಇದೇ ನಮ್ಮ ಕೂಡಲ ಸಂಗಮ ದೇವರನೊಳಿಸುವ ಪರಿ. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ. ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲ್ಲಬೇಡ. ತುಂಬ ಚೆನ್ನಾಗಿ ಹೇಳಿದ್ರಮ್ಮ. ಸೊ ಈಗ ರೆಡಿ ಇದೆ ಅಲ್ವಾ, ಲಡ್ಸ್ಕೊಂಡಿದ್ದೀರಾ ಅಮ್ಮ. ಈಗ ಎಣ್ಣೆ ಕಾಯ್ತಾ ಇದೆ ಅಲ್ವಾ? ಸೊ ಈಗ ಇನ್ನೇನು ಮಾಡೋದು? ಈಗ ಪೂರಿನ ಕರಿಬೇಕು. ಓಕೆ, ಜಾಲ್ರಿ ಕೊಡಿ. ಜಾಲ್ರಿ ತೊಗೊಂಡ್ಬಿಟ್ಟೆ ನಾನು. ಓಕೆ, ಇದು ಇವಾಗ ರೆಗ್ಯುಲರ್ ಪೂರಿ ಕರಿಯೋ ಹಾಗೇನೆ? ಅದೇ ಮಾಮೂಲಿ ಹಾಗೆ ಕರಿತೇವೆ. ಪೂರಿ ಕರಿತದೆ, ಕರ್ಕೊಂಡು ಎಲ್ಲ ಮೇಲೆ ಬೆರೆಸೋದಷ್ಟೇ. ಓಕೆ, ರೆಗ್ಯುಲರ್ ಪೂರಿ ತರನೇ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟೇ. ಸ್ವಲ್ಪ. ಓಕೆ ಓಕೆ ಓಕೆ. ಮತ್ತೆ ನೀವು ಇದು ಅಕ್ಕನ ಬಳಗದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಬೇರೆ ಏನೆಲ್ಲ ಕಾರ್ಯಕ್ರಮ ಹಾಗೆ ಮಾತಾಡೋಣ. ಓಕೆ. ಬೇರೆ ಏನೇನು ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ನಿಮ್ಮ ಅಕ್ಕನ ಬಳಗದಲ್ಲಿ? ನೀವು ಹೇಳಿದ್ರಿ ದೇವಸಂದ್ರದಲ್ಲಿರುವ ಅಕ್ಕನ ಬಳಗದ ಸದಸ್ಯೆ ನೀವು ಅಂತ. ಎಷ್ಟು ವರ್ಷದಿಂದ ಇದ್ದೀರಮ್ಮ ಅಲ್ಲಿ? 18 ವರ್ಷ. ಇದು 17ನೇ ವರ್ಷದ ವಾರ್ಷಿಕೋತ್ಸವ ಮಾಡಿದೋ ಮೊನ್ನೆ. ಹೌದಾ? ನೀವು 18 ವರ್ಷದಿಂದ ಅಲ್ಲಿ ಸದಸ್ಯೆ ಆಗಿದ್ದೀರಾ? ನಾವು ಒಂದು 5-6 ವರ್ಷದಿಂದ. ಹಾಂ 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 ಹಾಂ. ಓಕೆ. ಸೊ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ರಿ? ವಾರ್ಷಿಕೋತ್ಸವ ಆಯ್ತು ಅಂತ ಹೇಳಿದ್ರಲ್ಲ? ತುಂಬ ಚೆನ್ನಾಗಿ ಮಾಡೋದು, ಆಚರಿಸ್ತು. ಹಾಂ ಹಾಂ. ಪ್ರತಿಯೊಬ್ಬರು ಬಂದಿದ್ರು, ಲಾಯರ್ ಬಂದಿದ್ರು, ದೊಡ್ಡ ಲಾಯರು, ಜಡ್ಜು. ಯಾವುದೆಲ್ಲ ಕಾರ್ಯಕ್ರಮದಲ್ಲಿ ನೀವಿದ್ರಿ? ನಾವೆಲ್ಲ ನೋಡ್ಕೊಳ್ಳೋದು, ಮಾಡೋದು, ಓಡಾಡಿದಷ್ಟೇ. ಅವತ್ತೇನು ಮಾಡಲಿಲ್ಲ. ಮುಂಚೆ ಮಾಡಿದ್ದು ಇದು ನಾನು ಕಾಂಪಿಟೇಷನ್ ಮಾಡಿದ್ದು ಹಾಗೆ ಮಾಡಿದ್ದೆ ನಾನು. ಅದರಲ್ಲಿ 3rd ಪ್ರೈಸ್ ಬಂದಿತ್ತು. ಹೌದಾ? ಹಾಂ ಹಾಂ ಹಾಂ. ಓಕೆ, ಆಫ್ ಮಾಡಿಬಿಡೋಣ ಅಲ್ಲ? ಸ್ವಲ್ಪ ಸಿಮ್ಮಲ್ಲೇ ಚೆನ್ನಾಗಿ ಬರುತ್ತೆ ಅನ್ಸುತ್ತಲ್ವಾ? ಉರಿ ಜಾಸ್ತಿ ಆಗಬಾರ್ದು. ಓಕೆ ಓಕೆ ಓಕೆ. ಸಣ್ಣ ಉರಿಲೇ ಮಾಡ್ಕೊ. ಈಗ ರೆಗ್ಯುಲರ್ ಪೂರಿ ಥರ ಮಾಡಿಬಿಟ್ರಿ. ಇವಾಗ ಸಕ್ಕರೆ ಪುಡಿ ಅಲ್ಲ? ಸಕ್ಕರೆ ಪುಡಿ. ಸಕ್ಕರೆ ಪುಡಿನ ಹಾಕೊಳ್ಳೋದಾ? ಓಕೆ. ಅದ್ರ ಮೇಲೆ ಉದುರಿಸ್ಕೊಳ್ಳೋದು ಅಷ್ಟೇ? ಇನ್ನು ಸ್ವಲ್ಪ ದೊಡ್ಡದಾಗಿ ಹರಿಬೇಕಾಗಿತ್ತು. ಯಾವುದನ್ನ? ಪೂರಿನ. ಇನ್ನು ದೊಡ್ಡ ಪೂರಿ ಆದ್ರೆ ಚೆನ್ನಾಗಿರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ ಬಿಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಬೋದು. ಯಾವ ತರ ಆದ್ರೂ ರುಚಿ ಚೆನ್ನಾಗಿದ್ರೆ ಆಯ್ತಲ್ವಾ? ಓಕೆ ಓಕೆ. ಮತ್ತೆ ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಹಾಕ್ಕೊಳ್ಬೋದು, ಅವ್ರವ್ರ ಇಷ್ಟ. ಒಣ ಕೊಬ್ಬರಿ. ಓಕೆ ಓಕೆ. ಮತ್ತೆ ಮಾತಾಡ್ತಾ ಇದ್ವಿ, ಅದು ರೆಡಿ ಮಾಡಿ ಇಡೋಣ. ರುಚಿ ನೋಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಈ ಸಂಘದ ಬಗ್ಗೆ ಹೇಳಿ ಅಮ್ಮ. ನೀವು ಹೇಳಿದ್ರೆ 17 ವರ್ಷ ಆಯ್ತು ಅಂತ. ಸೊ 17 ವರ್ಷದಲ್ಲಿ ನೀವು 5-6 ವರ್ಷದಿಂದ ಇದ್ದೀರಾ. ಏನೆಲ್ಲ ಆ್ಯಕ್ಚುಲಿ ಈಗ ಅಕ್ಕನ ಬಳಗ ಅಂದರೆ ಅಕ್ಕ ಮಹಾದೇವಿಯವರ ತತ್ವ, ಸಿದ್ಧಾಂತ, ವಚನ ಅದನ್ನು ಒಂದು ಏನದು ನಮ್ಮ ಸಮಾಜಕ್ಕೆ ತಲುಪಿಸುವಂಥ ಕಾರ್ಯಕ್ರಮ ನೀವು ಮಾಡ್ತಾ ಇರ್ತೀವಿ. ಅದನ್ನು ಯಾವ ಥರ ಮಾಡ್ತೀರಾ? ಏನೆಲ್ಲ ಮಾಡ್ತೀರಾ? ಅಂತೆ ತಿಂಗಳಿಗೊಂದ್ಸರಿ ಹೋಗಿ ಎಲ್ಲಾದ್ರೂ ಪೂಜೆ ಮಾಡಿ ಮತ್ತೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ವಚನ ಹೇಳ್ತೀವಿ. ಲಾಸ್ಟಲ್ಲಿ ಮಂಗಳ ಗೀತೆ ಹಾಡ್ಬಿಟ್ಟು ಮನೆಗೆ ಬರ್ತೀವಿ. ದಿನ ಹೇಳ್ತಾನೆ ಇರ್ತೀವಲ್ಲ, ಎಲ್ಲ ವಚನ ನಮ್ಮ ಬಾಯಿಗೆ ಬರುತ್ತೆ. ನೀವು ಮನೆಯಲ್ಲೆಲ್ಲ ಹೇಳ್ತಾನೆ ಎಲ್ಲ ಒಬ್ಬೊಬ್ರು ಒಂದಿನ ಹೇಳ್ತಾನೆ ಇರ್ತಾರಲ್ಲ, ಆ ವಚನ ಎಲ್ಲ ನಮ್ಮ ಬಾಯಿಗೆ ಬಂದಿರುತ್ತೆ, ಹೇಳ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಜೊತೆ ನಾವು ಬೆರಿತೀವಿ, ತುಂಬಾ ಚೆನ್ನಾಗಿ ಇದಾಗುತ್ತೆ. ಏನು ಕಾಂಪಿಟೇಷನ್ಸ್ ಅಂದ್ರೆ ಏನು? ಈ ತರ ಅಡುಗೆ ಕಾರ್ಯಕ್ರಮನೂ ಇದೆಯಾ? ಮಾಡ್ತೀರಾ? ಕಾಂಪಿಟೇಷನ್ಸ್ ಎಲ್ಲ ಮಾಡಿದೀರಾ? ಸ್ಪೋರ್ಟ್ಸ್ ಆಡಿಸ್ತಾರೆ, ಅಡುಗೆ ಕಾರ್ಯಕ್ರಮ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಹೌದಾ? ಓಕೆ ಓಕೆ. ನೀವು ಮಾಡಿದ್ದೀರಾ ಅಲ್ಲಿ ಹೊಸ ರುಚಿ ಎಲ್ಲ ಏನಾದ್ರು? ಮೊನ್ನೆ ಮಾಡಿದ್ದೆ, ಸಜ್ಜೆಯಲ್ಲಿ ಹಾಲು ಮಾಡಿದ್ದೆ. ಓಕೆ. 3rd ಪ್ರೈಸ್ ಬಂದಿತ್ತು. ಓ ಹೌದಾ? ಓಕೆ. ಸಜ್ಜೆಯಲ್ಲಿ ಹಾಲು ಸ್ವೀಟ್, ಅದು ಸ್ವೀಟ್ ಕೀರ್ ಥರ. ಓಕೆ ಓಕೆ. ಹಾಗೆ. ಸೊ ಇಷ್ಟ ನಿಮ್ಗೆ ಹೊಸ ರುಚಿ ಎಲ್ಲ ಮಾಡೋದು? ಇಷ್ಟ. ಓಕೆ ಓಕೆ. ಸ್ಪೋರ್ಟ್ಸಲ್ಲಿ ಏನು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರು? 2-3 ಥರ ಆಟ ಆಡಿಸ್ತಾರೆ. ಮ್ಯೂಸಿಕಲ್ ಚೇರು, 1-2-3 ಥರ ಆಟ. ಅದರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ಗೆ ಪ್ರೈಸ್ ಬರುತ್ತೆ. ಏನೋ ಒಂಥರ ಏನದು, ನಾನು ಅವಾಗ ಮಾತಾಡುವಾಗ ಸ್ಕೂಲ್ಗೆ ಹೇಗೆ ವಾಪಸ್ ಹೋಗ್ತಿದ್ದೀರೋ ಇದೆಲ್ಲ ಆದ್ಮೇಲೆ ಈಗ ನೀವು ಒಂದು ಸಂಘಕ್ಕೆ ಸೇರ್ಕೊಂಡು ಇನ್ವಾಲ್ವ್ ಆಗಿದ್ದೀರಾ. ಹಾಗೆ ಒಂದು ಅಕ್ಕ ಮಹಾದೇವರ ಸಂದೇಶವನ್ನ, ಅವಳೊಬ್ಬಳು ಮಹಾಶರಣೆ ಅಂತ ಹೇಳ್ಬೋದು. ಅವ್ರು ನೋಡಿ ನಾವು ಕಲ್ತ್ಕೊಬೇಕು. ಮತ್ತೆ ನಾವು ಡೈಲಿ ಶಿವಪೂಜೆ ಮಾಡಬೇಕು. ಕೆಲವರಿಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಶಿವಪೂಜೆ ಮಾಡಿ ನಮ್ಮ ಹಣೆಯಲ್ಲಿ ಯಾವಾಗಲೂ ವಿಭೂತಿ ಧರಿಸೇ ಇರಬೇಕು. ಅದು ನಮಗೆ ಶ್ರೇಯಸ್ಸು, ಮತ್ತೆ ನಮ್ಮ ಜೀವನದಲ್ಲಿ ಒಳ್ಳೆ ಇದಾಗುತ್ತೆ. ಮತ್ತೆ ನಮ್ಮ ಯಶವಂತಪುರ ಬಸವಸಂತಿ ಅವರು ನಮಗೆ ಸೋಮವಾರ 15 ಕಾರ್ಯಕ್ರಮ ಇದೆ ಅವ್ರ ಮನೆಯಲ್ಲಿ. ನಾವು ಹೋಗಿ 7 ಗಂಟೆಗೆ ಭಾಗವಹಿಸಿ
ಅಲ್ಲೂ ವಚನ ಎಲ್ಲ ಹೇಳ್ಬಿಟ್ಟು ಪ್ರಸಾದ ತಗೊಂಡು ಬರ್ತೀವಿ. ತುಂಬಾ ಚೆನ್ನಾಗಿ ಅನ್ಸೂಯ ಮಂಜುನಾಥ್ ಅವರು ಅವ್ರ ಮನೆಗೆ ಹೋಗ್ತಾ ಬರ್ದಿದ್ರೆ ಫೋನ್ ಮಾಡಿ ಕರೀತಾರೆ. ಇನ್ನ ಬೇರೆ ಬೇರೆ ವಚನಗಳು ಕಲ್ತ್ಕೊಂಡಿದ್ದೀವಿ. ಹೊಸ ಹೊಸ ವಚನ ಸಹ ಕಲಿಬಹುದು. ಈಗ ನಮಗೆ ಗೊತ್ತಿಲ್ಲದೆ ಬೇರೆಯವ್ರ ಹತ್ರ ಆ ಥರ ಎಲ್ಲ ಶೇರ್ ಮಾಡಿ ಕಲ್ತ್ಕೊಂಡು ಒಂಥರ ಈಗ ಆಕ್ಟಿವ್ ಆಗಿದ್ದೀರಾ, ಬ್ಯುಸಿ ಆಗಿಬಿಟ್ಟಿದ್ದೀರಾ ನೀವು. ಓಕೆ, ಸರಿ. ಈಗ ಟೈಮ್ ಆಗ್ಬಿಡ್ತಾ ಇದೆ ರುಚಿ ನೋಡುವಂಥದ್ದು. ಸೊ ಶರಣಾರ್ಥಿ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಸೀಮೆ ಬದನೆಕಾಯಿಯ ತಂಬಳಿಯನ್ನು ಹಾಗೆ ಸ್ವೀಟ್ ಪೂರಿಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಮಕ್ಕಳಿಗೆ ಈ ಪೂರಿ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ತಂಬಳಿಯನ್ನು ತಿನ್ನೋದ್ರಿಂದ ತುಂಬ ತಂಪು, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.